ಮದುವೆ ಮುಂಚೆ ಕರ್ಕೊಂಡು ಬಂದೇ ಇಲ್ಲ ಅವರು. ಸೊ ಫಾರ್ ಆಸ್ ಐ ಆಮ್ ಕನ್ಸರ್ನ್ ನಾನು ಏನು ಹೇಳಿದೆ ಅಂತ ಹೇಳಿದ್ರೆ ನಮ್ಮ ಪೆಟಿಷನಲ್ಲಿ ಆದರೆ ಅವರ ರಿಪ್ಲೈ ಅಲ್ಲಿ ಕೂಡ ಅದಿಲ್ಲ, ನರೇಶನ್ ಇಲ್ಲ. ನಾನು ಸಹ ನಟಿಯನ್ನು ಕರ್ಕೊಂಡು ಬಂದಿದ್ದೀನಿ ಅಂತೇಳಿ. ಸರ್ ಈಗ ಇಬ್ಬರೂ ಸೇಮ್ ಆರೋಪಗಳು, ಅವರು ಕ್ರೌರ್ಯ ಮಾಡಿದ್ದಾರೆ, ಅವರು ಕ್ರೌರ್ಯ ಮಾಡಿದ್ದಾರೆ, ಇವರು ಟ್ರಾನ್ಸ್ಫರ್ ಮಾಡಿದ್ದಾರೆ, ಅವರು ಟ್ರಾನ್ಸ್ಫರ್ ಕೊಟ್ಟಿದ್ದಾರೆ, ಇವರು ಅಫೈರ್ ಇದೆ, ಅವರಿಗೂ ಅಫೈರ್ ಇದೆ. ಒಬ್ರಿಗೊಬ್ರು ಏನು ಆರೋಪಗಳನ್ನ ಮಾಡ್ಕೊಳ್ತಾ ಇರೋದು ಇದು ನಿಜನಾ? ಅಲ್ಲ, ನಮ್ಮ ಕ್ಲೈಂಟ್ಗೆ ಎಫ್ಐಆರ್ ಇಲ್ಲ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಅವರ ರಿಪ್ಲೈ ನೋಟಿಸಲ್ಲಿ ಅವ್ರು ಹೇಳ್ತಾರೆ ನನ್ನ ಕ್ಲೈಂಟ್ ಇಂದ ಪ್ರಾಬ್ಲಮ್ ಇದೆ, ಅವರು ಸೆಕ್ಸುವಲಿ ಅಟ್ರಾಕ್ಟಿವ್ ಸೆಕ್ಸುವಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ನಮ್ಮ ಕ್ಲೈಂಟ್ಗೆ. ಆ್ಯಂಡ್ ಅದು ನನ್ನ ಕ್ಲೈಂಟ್ಗೆ ಇದ್ರೆ ಹೌ ಕ್ಯಾನ್ ಯು ಸೇ ದಟ್ ಅವನಿಗೆ ಎಫ್ಐಆರ್ ಇದೆ ಅಂತ ಹೇಳಿ? ಸರ್ ಈಗ ನೀವು ಹೇಳ್ತಾ ಇದ್ದೀರಾ ಶ್ರೀದೇವಿ ಅವ್ರಿಗೆ ಮದುವೆ ಮುಂಚೆನೇ ಅಫೈರ್ ಇತ್ತು, ಬಾಯ್ ಫ್ರೆಂಡ್ ಜೊತೆ. ಹೌದೌದು. ಅವಾಗ ಯಾಕೆ ಮಾತಾಡ್ಲಿಲ್ಲ? ಈಗ ಅವ್ರ ಬಗ್ಗೆ ಕೇಳಿ ಬಂದಾಗ ಯಾಕೆ ಇದೆಲ್ಲ ಇದೆ? ಅದು ಇಂಪಾರ್ಟೆಂಟ್ ಕ್ವಶನ್. ಆಮೇಲೆ ಅದು ಅಷ್ಟೇ ಸರ್, ಟ್ರಿಪ್ ಹೋದಾಗ ಎಲ್ಲ ಕಡೆ ಪ್ರಶ್ನೆ ಮಾಡ್ತೀವಿ. ಅಲ್ಲ, ಏನಾಯಿತು, ದೇರ್ ಆರ್ ಟೂ ಥಿಂಗ್ಸ್. ನಾನು ಮದುವೆ ಆದ ನಂತರ ಇವಳು ಸರಿಯಾಗಿ ಓದಿಸಿ ಮದುವೆ 2015 ನಮ್ಮದು 2016 ಇವ್ರದ್ದು ಭೇಟಿ ಆಗುತ್ತೆ. ಭೇಟಿಯಾದ ನಂತರ ಏನಾಗುತ್ತೆ, ಇವಳು ಟ್ರೈ ಟು ಟೇಕ್ ಅಡ್ವಾಂಟೇಜ್ ಆಫ್ ದಿ ರಿಲೇಷನ್ಶಿಪ್ ಆ್ಯಂಡ್ ವೀಕ್ನೆಸ್ ಆಫ್ ದ ಫ್ಯಾಮಿಲಿ, ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡಲಿಕ್ಕೆ ನೋಡ್ತಾಳೆ. ಆವಾಗ ಏನಾಗುತ್ತೆ, ಇನ್ವಾಲ್ವ್ ಮಾಡುವಾಗ ಅವಳೇ ಕಂಟ್ರೋಲ್ ತಗೊಳ್ಳಿಕ್ಕೆ ನೋಡ್ತಾಳೆ. ಎಂಟೈರ್ ಫ್ಯಾಮಿಲಿ ಅಂಡರ್ಸ್ಟುಡ್ ಇಟ್ ಆ್ಯಂಡ್ ಆಸ್ಕ್ ಟು ಕೀಪ್ ಅರ್ ಅಸೈಡ್. ದೆನ್ ಏನು ಮಾಡ್ತಾಳೆ, ಮೆನಿಪ್ಯುಲೇಟ್ ಮಾಡಿ somehow she took advantage of Yuvraj Kumar. Though his Parvatama Rajkumar said, though his parents said that she is not a good girl, don't go ahead, he took a risk in his life and he married her. He was aware of that manipulation, but still he was ಅವನಿಗೆ ಏನು ಹೋಪ್ ಇತ್ತು ದಟ್ ಅವ್ರು ಸರಿ ಆಗ್ತಾಳೆ ಅಂತ ಹೇಳಿ ಒಂದು ದಿವಸ. ಏನಂತ ಹೇಳಿದ್ರೆ ಫೈನಲಿ ರಿಕ್ವೆಸ್ಟ್ ಮಾಡಿದೆ, ನಾವು ಒಂದು ಫ್ಯಾಮಿಲಿ ಇಟ್ಕೊಳ್ಳೋ, ಮಗು ಮಾಡ್ಕೊಳ್ಳೋ ಅಂತೇಳಿ. ಫಾರ್ ವಿಚ್ ಅವಳು ರೆಡಿ ಇರಲಿಲ್ಲ. ನನಗೆ ಮಗು ಬೇಡ, ನನಗೆ US ಅಲ್ಲಿ ಮಾತ್ರ ಮಗು ಬೇಕು, ಇಲ್ಲಿ ಮಗು ಆದರೂ ನಿನ್ನ ಮನೆಯಲ್ಲಿ ನಾನು ಇರೋಕ್ಕೆ ಬಿಡಲ್ಲ, ನಿನ್ನ ಮನೆಯಲ್ಲಿ ಮಗು ಬೆಳಿಬಾರ್ದು, ಇಲ್ಲಾಂದರೆ ಅದು ನಿನ್ನ ಥರ ಆಗುತ್ತೆ, ನಿನ್ನ ಅಣ್ಣನ ಥರ ಆಗುತ್ತೆ ಅಂತ ನನಗೆ ಬ್ಲೇಮ್ ಮಾಡಲಿಕ್ಕೆ ಶುರು ಮಾಡಿದ್ರು. ಅದಾದ ನಂತರ ಇಲ್ಲಿಗಲಿ ಅಲ್ಲಿ ಹೋಗಿ ಅಲ್ಲಿ ನಂತರ ನಾನು ಪುನಃ ಫೋರ್ಸ್ ಮಾಡುವಾಗ ಬೇಡ, ನಿನ್ನ ಮಗು ಬೇಡ, ನಮ್ಮ ರಾಧಾನ ಜೊತೆ ಅವನು ಸ್ಪರ್ಮ್ ತಗೊಂಡು IVF ಮುಖಾಂತರ ನಾನು ಮಗು ಮಾಡ್ಕೊಳ್ತೀನಿ ಅಂತ. ದಿಸ್ ಈಸ್ ವಾಟ್ ಶಿ ಹ್ಯಾಸ್ ಟು ಸೇ. ಎಲ್ಲವೂ ಮಾಡಿಸ್ತಾ ಇರೋದು ಆ ನಟಿ, ಖ್ಯಾತ ನಟಿ, ಆಕೆಯ ಮದುವೆ ಆಗೋದಕ್ಕೋಸ್ಕರ ಇದೆಲ್ಲವೂ ಕೂಡ ನಡೀತಾ ಇದೆ, ಹಿಂಗೆಲ್ಲ ಆಗ್ತಾ ಇದೆ ಅಂತ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಇಲ್ಲ ಅದು ಸುಳ್ಳು. ಆ ಖ್ಯಾತ ನಟಿ ಯಾರಂತೂ ಅವಳು ಒಂದು ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಹೇಳಿದ್ರಿ ಮನೆಗೆ ಬರ್ತಾ ಇದ್ರು, ಯಾರಾದರೂ ನನ್ನ ಮನೆಗೆ ಬಂದರು, ನನ್ನ ಕೋ ಆ್ಯಕ್ಟರ್ ಅವ್ರು ಯಾರನ್ನ ನನ್ನ ಕರ್ಕೊಂಡು ಹೋದ್ರೆ ಡಸಂಟ್ ಮೀನ್ ದಟ್ ನನಗೆ ಎಫ್ಐಆರ್ ಇದೆ ಅಂತ ಈಸ್ ಬೀಂಗ್ ಓಪನ್. ಅವಳು ಇದ್ರು, ಇವಳು ಬಂದಿದ್ದಾಳೆ. ಹೌ ಶಿ ಕೇಮ್ ಟು ನೋ? ಅವಳು ಕೂಡ ಇದ್ರಲ್ವಾ. ನಾನು ಒಂದು ಹುಡುಗಿಯನ್ನು ಮನೆಗೆ ಕರ್ಕೊಂಡು ಹೋದರೆ ನನ್ನ ಕೋ ಆ್ಯಕ್ಟರನ್ನು ಹೇಗೆ ಅಡಲ್ಟ್ರೇಟ್ ಆಗುತ್ತೆ, ಇಲ್ಲ ನೀವು ಎಫ್ಐಆರ್ ಅಂತ ಹೇಗೆ ಹೇಳ್ಕೊಂಡು ಇಲ್ಲ ಅದು ಸುಳ್ಳು. ಆಗಿಲ್ಲ. ಅದು ನನ್ನ ನಾಲೆಜಲ್ಲಿಲ್ಲ. ಏನು ಎಫ್ಐಆರ್ ಬಗ್ಗೆ ನನಗೆ ಗೊತ್ತಿಲ್ಲ, ಅದು ನನ್ನ ನಾಲೆಜಲ್ಲಿಲ್ಲ. ಈಗ ಕ್ರೌರ್ಯ ಅಂತ ಮೆನ್ಷನ್ ಇದೆಯಲ್ಲ, ಯಾವ ರೀತಿ ಕ್ರೌರ್ಯ ಅಂದರೆ ಏನಾದರೂ ಹೊಡೆಯೋದಾ, ಆ ರೀತಿ ಏನಾದರೂ ಹೊಡೆದು ಆ ಥರ ಏನಾದರೂ ಮಾಡಿದ್ರೆ ಏನಾದರೂ ಹೊಡೆಯೋದಲ್ಲ, ಇದು ಮೆಂಟಲ್ ಕ್ರೂಯಲ್ಟಿ ಮತ್ತು ಅಡಲ್ಟ್ರಿ, ಇಲ್ಲೀಗಲ್ ಅಫೇರ್ಸ್, ಬೇರೆಯವ್ರಿಗೆ ಎಫ್ಐಆರ್ ಇಟ್ಕೊಂಡಿರೋದು, ನನ್ನನ್ನು ಎಲ್ಲ ಟೈಮ್ ಕಂಪೇರ್ ಮಾಡೋದು ಬಾಯ್ ಫ್ರೆಂಡ್ ಜೊತೆ. ನಾನು ರಾಧಾ ಅವನ ಫಿಸಿಕ್ ಚೆನ್ನಾಗಿದೆ, ಅವನು ನನಗೆ ನೀನು ಏನಿಲ್ಲ, ನೀನು ಜನ ವೇಸ್ಟ್, ನೀನು ಆ ರಾಧಾ ಚೆನ್ನಾಗಿದ್ದ, ಅವನ ಫಿಸಿಕ್ ನೋಡು, ನೀನು ಆ ಥರ ಆಗಬೇಕು, ನನಗೆ ಇನ್ಸಲ್ಟ್ ಮಾಡೋದು ಎಲ್ಲಿ ಅಂತ ಹೇಳಿದ್ರೆ ಎಲ್ಲ ಟೈಮ್ ನಾನು ಬೆಡ್ರೂಮಲ್ಲಿ, ಈವನ್ ಇಫ್ ಐ ವಾಂಟ್ ಟು ಹ್ಯಾವ್ ಸಮ್ ಅಫೇರ್ ಫಿಸಿಕಲ್ ರಿಲೇಷನ್ಸ್ ವಿತ್ ದರ್, ಆ ಟೈಮಲ್ಲಿಯೂ ನೀನು ಹಲ್ಲು ಉಜ್ಕೊಂಡು ಬಂದಿಲ್ಲ, ನೀನು ಹಲ್ಲು ಇದು ಭಾಷೆ ಬರುತ್ತೆ, ನೀನು ಸ್ನಾನ ಮಾಡ್ಕೊಂಡು ಬಾ, ಈ ಥರ ಇನ್ಸಲ್ಟ್ ಒಂದಲ್ಲ ಒಂದು ಎವ್ರಿ ಟೈಮ್. whenever I wanted to get physical with her, I've been insulted every time, or I've been pushed away. ಅಲ್ಲ, ಗಂಡ ಹೆಂಡತಿ ಅಂತ ಹೇಳಿದಾಗ ಸಿ, ಅವಳದು ಏಜ್ ಏನು ಇವತ್ತು 35 ವರ್ಷ ಆಗಿದೆ. ನಾನು ಅವಳನ್ನು ಮದುವೆ ಆಗಿದ್ದೀನಿ. ನನಗೆ ಫ್ಯಾಮಿಲಿ ಬೇಕು. ಅವಳು ಇಂಟ್ರೆಸ್ಟ್ ತಗೊಳ್ತಾ ಇಲ್ಲ. ನನಗೆ ಸುಮ್ಮನೆ ಎಲಿಗೇಷನ್ ಮಾಡ್ತಾಳೆ.
ನಾನು ಮದುವೆ ಆದ ನಂತರ ಇಫ್ ಐ ಡೋಂಟ್ ಹ್ಯಾವ್ ರಿಲೇಷನ್ಶಿಪ್ ವಿತ್ ದರ್, ಇಫ್ ಐ ಡೋಂಟ್ ಹ್ಯಾವ್ ಗೆಟ್ ಫಿಸಿಕಲ್ ವಿತ್ ದರ್, ದೆನ್ ವಾಟ್ ಈಸ್ ದಟ್? ನಾನು ಯಾಕೋಸ್ಕರ ಅವಳನ್ನು ಮದುವೆ ಆಗಬೇಕು?